ಹೇಳಿದ ಕೇಳುವ ಜಾತಿ ಅಲ್ಲ ಇದು. ನಾವು ತಿಳಿಸಿದಂತೆ ಹವಿಸ್ಸಿನಲ್ಲಿ ನಮಗೂ ಭಾಗವನ್ನು ನೀಡುತ್ತಿದ್ದರೆ ಇವರನ್ನು ವಿರೋಧಿಸುವುದಕ್ಕಿರಲಿಲ್ಲ. ಇಲ್ಲ, ಯಜ್ಞಾದಿಗಳನ್ನು ಕಿಡಿಸುವುದು, ಇವರನ್ನು ಪೀಡಿಸುವುದು ನಮ್ಮ ಉದ್ದೇಶವಾಗಿರಲಿಲ್ಲ. ಇಲ್ಲ, ನಮಗೂ ಅವರ ಹಾಗೆ ಅನುಕೂಲ ಮಾಡಿಕೊಡಿ. ಒಪ್ಪದೇ ಹೋದರಲ್ಲ. ಇದಕ್ಕೆ ಕಾರಣ ಏನು ಗೊತ್ತಾ? ದೇವತೆಗಳು ಅವರ ಉಪದೇಶವೇ ಅದುವೆ. ನೀವು ನಮಗೆ ಕೊಡಿ, ನಿಮಗೆ ನಾವು ಕೊಡ್ತೇವೆ. ಈ ಕೊಟ್ಟುಕೊಳ್ಳುವ ವ್ಯವಹಾರ ನಮ್ಮಲ್ಲಿ ಮಾತ್ರ ಇರಲಿ, ಮತ್ತವರಿಗೆ ಹೋಗುದು ಬೇಡ. ಈ ವ್ಯಾಪಾರಿ ಧರ್ಮ ಬ್ರಾಹ್ಮಣರಲ್ಲಿಯೂ ದೇವತೆಗಳಲ್ಲಿಯೂ ಇದೆ ಎಂದಾದ ಎರಡೇ ಪಕ್ಷ ನಾವೇಕೆ ವಿರೋಧಿಸಬೇಕು? ಮೊದಲು ದೇವಲೋಕ ವಿಳಂಬಿಸುವುದಲ್ಲ, ನಮ್ಮ ಬಲದಿಂದಲೇ ಯಾವನಿಲ್ಲಿ? ನಾನು ಯಾರಂತ ಗೊತ್ತಾಗ್ಲಿಲ್ಲ. ಹೇಳಿದ ಗೊತ್ತಾಗ್ತದೆ. ನಮ್ಮದು ದೇವಲೋಕ, ಇಲ್ಲಿಗೆ ನಾನು ಅಧಿಕಾರಿ. ನಾವು ಬರುವ ವಿಷಯವನ್ನು ತಿಳಿದು ಇವ ಬದಲಾಗಿದ್ದಾನೆ. ಆಭರಣ ತೆಗೆದಿಟ್ಟಿದ್ದಾನೆ. ಯಾರು ಬದಲದ್ದೆ? ಕಿರೀಟದ ಬದಲಿಗೆ ಪೇಟ ಕಟ್ಟಿಕೊಂಡಿದ್ದಾನೆ. ಇಲ್ಲ, ನನಗೆ ಯಾವಾಗಲೂ ಪೇಟವೇ. ಮತ್ತೆ ನೀನು ತೋಟಕ್ಕೆ ಹೊರಟದ್ದ? ಅಲ್ಲ, ನಿನ್ನ ಕೂಟ ಎಲ್ಲಿ ಉಂಟು? ನೀವು ಯಾರನ್ನು ಕೇಳುದು? ಯಾವನ ನೀನಿಲ್ಲಿ? ನಾನು ಇಲ್ಲಿಗೆ ಅಧಿಕಾರಿ ಅಂದ್ರೆ 6 ಅಡಿ ಉದ್ದ, 3 ಅಡಿ ಅಗಲ. ಇಲ್ಲಿಗೆ ನಾನು ಅಧಿಕಾರಿ. ನವರು ಗೌರವ ಕೊಟ್ಟು ಗೌರವ ತಗೊಳ್ಬೇಕು. ನಿನಗಿಲ್ಲಿ ಉದ್ಯೋಗ, ಬಂದವರನ್ನು ವಿಚಾರಿಸುವುದು, ವಿಷಯವನ್ನು ನಮ್ಮೊಡೆಯನಿಗೆ ಮುಟ್ಟಿಸುವುದು. ಮತ್ತೆ ವಿಚಾರಿಸಲಿಲ್ಲ ನೀನು? ಅದೇ ನಾನು ವಿಚಾರ ಶುರು ಮಾಡಬೇಕು ಅಂತ ನೀವು ಬೊಬ್ಬೆ ಹಾಕಿ ಆರಂಭಕ್ಕೆ ಎಷ್ಟು ವೇಳೆ ಇನ್ ಶುರು ಮಾಡ್ತೇನೆ. ಆರಂಭಿಸು. ನೀವು ಯಾರು, ಎಲ್ಲಿಂದ ಬಂದದ್ದು, ಯಾಕೆ ಬಂದದ್ದು, ಯಾರ್ಯಾರು ಬಂದದ್ದು, ನಿಮ್ಮ ಉದ್ದೇಶವೇನು, ಇಷ್ಟು ಬೇಕು ನಮಗೆ. ಈಗ ನಿನ್ನ ಕಾಣುವ ದೃಷ್ಟಿಯಲ್ಲಿ ನಾವಿಬ್ಬರು ಮಾತ್ರ ಇದ್ದೇವೆ ಇಲ್ಲಿ. ಹೌದೌದು. ನಮ್ಮ ವಾಸಸ್ಥಾನ ಯಾವುದು? ಶೋಣಿತಾ ಪಟ್ಟಣ. ಶೋಣಿತಾ ಪಟ್ಟಣ. ನಾವು ಅಣ್ಣ ತಮ್ಮಂದಿರಿಬ್ಬರು ನಿಕುಂಭಾಸುರನ ಮಕ್ಕಳು. ಅಲ್ಲಿ ನಿಮ್ಮ ಹೆಸರು? ಸುಂದ ಉಪಸುಂದ. ಇಬ್ಬರು ಸುಂದರಿ. ಸುಂದರಿ, ಇಬ್ಬರು ಸುಂದರಿ. ದೇವಲೋಕವನ್ನು ಪಡೆಯುವಂತಹ ಉದ್ದೇಶ ನಾವು ಇಲ್ಲಿವರೆಗೆ ಬಂದಿದ್ದೇವೆ. ಒಡೆಯನಿಗೆ ಹೋಗಿ ಹೇಳೋ. ಆಗ್ಲಿ, ನಾನು ಹೋಗಿ ವಿಷಯವನ್ನು ಅವರಿಗೆ ಮುಟ್ಟಿಸ್ತೇನೆ. ಅಲ್ಲಿವರೆಗೆ ನಾನು ನಿಂತ್ಕೊಂಡಾಗಿ ನೀವು ನಿಂತ್ಕೊಂಡಿರಿ. ನೀನಷ್ಟು ಅವಸರ ಏನು? ನೀನು ನಿಂತಂತೆ ನಿಲ್ಲುವುದಕ್ಕೆ ನಾವೇನು ದ್ವಾರ ಕಾಯುವವರ? ನಾನು ಹಾಗೆ ಹೇಳಿದ್ದೆ ಅಲ್ವಲ್ಲ. ಮತ್ತೇನಿಂದು? ನೀನು ನಿಂತ ಹಾಗೆ ನಿಲ್ಬೇಕಾದ್ರೆ ನಿನ್ನ ಆ ಜಾಗವನ್ನು ನಾವು ಭರ್ತಿ ಮಾಡ್ಬೇಕು. ಅಲ್ಲಲ್ಲ, ಮತ್ತೆ ನೀವು ಬರುವಾಗ ನಾನು ಸುಮ್ಮನಿದ್ದೆ, ಹಾಗೆ ನೀವು ಸುಮ್ಮನೆ ಇದ್ದು ಬಿಡಿ. ನಾನು ವಿಷಯ ಮುಟ್ಟಿಸಿ. ನಾವು ಅಕ್ರಮವಾಗಿ ಪ್ರವೇಶಿಸುವುದಕ್ಕಿಲ್ಲ. ನಮ್ಮಾಚೆಯಂತೆ ಇಂದ್ರನು ಬಂದರೆಂದಾದರೆ ನಾನು ಹೋಗಿ ಬರ್ತೇನೆ.